ನಿಮಿಷದಲ್ಲಿ ಆರೋಗ್ಯ ನಿಮ್ಮ ನಿಸರ್ಗ ಮನೆ ಶಿರಸಿ ಯೂಟ್ಯೂಬ್ ಚಾನೆಲ್ನಲ್ಲಿ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಗಾಂವ್ಕರ್, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ ಶಿರಸಿ, ಆಯುರ್ವೇದ ವೈದ್ಯ. ವೀಕ್ಷಕರ, ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ. ಟೇಸ್ಟಿಯಾಗಿಯೂ ಇರಬೇಕು, ಆರೋಗ್ಯಕರವಾಗಿಯೂ ಇರಬೇಕು ಅಂತ ಒಂದು ಬೆಸ್ಟ್ ರೆಸಿಪಿಯನ್ನ ಒಂದ್ ನಿಮಿಷದಲ್ಲಿ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದು ಯಾವುದು ಅಂತ ಹೇಳಿದ್ರೆ ಉದ್ದಿನ ಬೇಳೆಯ ಲಡ್ಡು. ಹೌದು, ಕೇಳಲಿಕ್ಕೆ ಎಷ್ಟು ಚೆನ್ನಾಗಿದೆ. ಅದನ್ನ ಮಾಡೋ ವಿಧಾನ ಹೇಗೆ, ಅದರಿಂದ ಏನು ಉಪಯೋಗ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯ್ನ್ ಆಗಿ ಉಚಿತವಾಗಿ ಹೆಲ್ತ್ ಟಿಪ್ಸ್ ಅನ್ನ ಪಡ್ಕೊಳ್ಳಿ. ಉಚಿತ ಆನ್ಲೈನ್ ಸಂದರ್ಶನಕ್ಕಾಗಿ ಬರ್ತಾ ಇರುವಂತಹ ನಂಬರ್ಗಳಿಗೆ ಮಿಸ್ ಕಾಲ್ ಅನ್ನ ನೀಡಿ. ಹೌದು, ಉದ್ದಿನ ಬೇಳೆಯನ್ನ ನೀವು ತರಬೇಕು. ಅದನ್ನ ಶುಭ್ರವಾಗಿ ಕ್ಲೀನ್ ಮಾಡಿಕೊಂಡು ಅದನ್ನ ತುಪ್ಪದಲ್ಲಿ ಹುರಿಬೇಕು. ಸೊ ಮನೆಯಲ್ಲೇ ಶುದ್ಧ ಹಸುವಿನ ತುಪ್ಪ ಆದ್ರೆ ಒಳ್ಳೇದು, ಅಥವಾ ಇಲ್ಲಾದ್ರೂ ಅಂಗಡಿಯಿಂದ ತಂದ ತುಪ್ಪ ಆದ್ರೂ ಪರವಾಗಿಲ್ಲ. ತುಪ್ಪದಲ್ಲಿ ಯಾವುದೇ ದೋಷ ಆಗುದಿಲ್ಲ. ಉದ್ದಿನ ಬೇಳೆಗಳನ್ನ ನೀವು ತುಪ್ಪದಲ್ಲಿ ಹುರಿದು ಅದನ್ನ ಪುಡಿ ಮಾಡಬೇಕು, ಮಿಕ್ಸಿಯಲ್ಲಿ ಪುಡಿ ಮಾಡ್ಕೋಬೇಕು. ತುಪ್ಪದಲ್ಲಿ ಹುರಿದ ಉದ್ದಿನ ಬೇಳೆಯ ಈ ಒಂದು ಪುಡಿಗೆ ಒಂದು ಸ್ವಲ್ಪ ಜೋನಿ ಬೆಲ್ಲ, ಇಲ್ಲವಾದ್ರೆ ಮಾಮೂಲಿ ಆರ್ಗ್ಯಾನಿಕ್ ಬೆಲ್ಲ ಆದ್ರೂ ಪರವಾಗಿಲ್ಲ, ಅದನ್ನ ಮಿಶ್ರಣ ಮಾಡಿ ನೀವು ಚಿಕ್ಕ ಚಿಕ್ಕ ಲಡ್ಡುಗಳನ್ನಾಗಿ ಮಾಡ್ಕೋಬೇಕು. ಸೊ ಸಿಂಪಲ್, ತುಪ್ಪದಲ್ಲಿ ಹುರಿದ ಉದ್ದಿನ ಬೇಳೆಗೆ ಬೆಲ್ಲ ಹಾಕಿ ಲಡ್ಡುವನ್ನು ಮಾಡ್ಕೊಳ್ಳೋದು, ಅಂದ್ರೆ ಒಂದು ಚೂರ್ಣಕ್ಕೆ ಬೆಲ್ಲ ಹಾಕಿ ಲಡ್ಡುವನ್ನು ಮಾಡ್ಕೊಳ್ಳುವಂಥದ್ದು. ಈ ಒಂದು ಲಡ್ಡುವನ್ನು ಮಾಡ್ಕೊಂಡು ತಿನ್ನೋದ್ರಿಂದ ಏನು ಉಪಯೋಗ? ಉದ್ದಿನ ಬೇಳೆ ಬಲ್ಯ, ಸೊ ಮಾಂಸಖಂಡಗಳಲ್ಲಿ ಶಕ್ತಿ ಬರಲಿಕ್ಕೆ, ಸೊ ಲೈಂಗಿಕ ಆಸಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಮತ್ತು ಶರೀರದ ತೂಕ ಹೆಚ್ಚು ಮಾಡಲಿಕ್ಕೆ, ಇದೆಲ್ಲದಕ್ಕೂ ಕೂಡ ಬೆಸ್ಟ್ ಮದ್ದು ಅಂತ ಹೇಳಿದ್ರೆ ಅದು ಉದ್ದಿನ ಬೇಳೆ. ಸೊ ಮಾಷ ಅನ್ನುವಂಥದ್ದು ಬಲ್ಯ ಮತ್ತು ಬ್ರಹ್ಮಣ ಅಂತ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಸೊ ಈ ಒಂದು ವಿಧಾನದಲ್ಲಿ ಮಾಡಿಕೊಂಡು ನೀವು ತಿನ್ನೋದ್ರಿಂದಾಗಿ ಮಧುರ ರಸ ಪ್ರಾಧಾನ್ಯವಾಗಿರುವಂತಹ ಈ ಒಂದು ಲಡ್ಡು ಶರೀರದ ಬಲವರ್ಧನೆಗೆ, ಲೈಂಗಿಕ ಶಕ್ತಿಯ ವರ್ಧನೆಗೆ ಮತ್ತು ಮಾಂಸಖಂಡಗಳ ಪುಷ್ಟಿಗೆ ಒಂದು ಬೆಸ್ಟ್ ಔಷಧಿಯಾಗಿ ಪರಿಣಾಮ ಹೊರಿಸ್ತದೆ. ಸೊ ಯಾರ್ಯಾರಿಗೆ ಈ ಸಮಸ್ಯೆಗಳಿದೆ ಅವರೆಲ್ಲ ಖಂಡಿತವಾಗಿ ಇದನ್ನ ತಿನ್ನಿ. ಅತಿಯಾದ ಒಂದು ಮಧುಮೇಹ ಇದ್ದವರು ಅಥವಾ ಶುಗರ್ ಅನ್ಕಂಟ್ರೋಲ್ ಇದ್ದವರು ಬೆಲ್ಲವನ್ನು ಹಾಕದೆ ಅದಕ್ಕೆ ನೀವು ಉದ್ದಿನ ಬೇಳೆಯನ್ನು ಇತರ ರೂಪದಲ್ಲಿ ಸೇವಿಸಬಹುದು. ಆದರೆ ಯಾರಿಗೆ ಶುಗರ್ ಕಂಟ್ರೋಲ್ ಇದೆ, ಈ ಎಲ್ಲ ಸಮಸ್ಯೆಗಳಿದೆ, ಅವರು ಖಂಡಿತವಾಗಿ ಈ ಒಂದು ಲಡ್ಡುವನ್ನ ಮಾಡ್ಕೊಂಡು ತಿನ್ನಿ. ಖಂಡಿತವಾಗಿ ಎಲ್ಲ ಉಪಯೋಗಗಳನ್ನು ನೀವು ಪಡ್ಕೊಳ್ತೀರಿ. ಮತ್ತು ಈ ವಿಡಿಯೋವನ್ನು ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಧನ್ಯವಾದಗಳು.